ಇದೀಗ 1ನೇ ತರಗತಿ ಪ್ರವೇಶಕ್ಕೆ ಮಕ್ಕಳ ಗರಿಷ್ಠ ವಯೋಮಿತಿಯನ್ನು 8 ವರ್ಷಕ್ಕೆ ಏರಿಕೆ ಮಾಡಲಾಗಿದೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ 1ನೇ ತರಗತಿಗೆ ಅಡ್ಮಿಷನ್ ಸಿಗಬೇಕು ಅಂತ ಹೇಳಿದ್ರೆ ಮಕ್ಕಳ ವಯೋಮಿತಿ 8 ವರ್ಷದ ಒಳಗಿರಬೇಕು. ಸೊ 6 ವರ್ಷದವರಾಗಿದ್ರೆ 7 ವರ್ಷದವರಾಗಿದ್ರು ಕೂಡ 1ನೇ ತರಗತಿಗೆ ಪ್ರವೇಶವನ್ನು ಈ ಹಿಂದೆ ಕೊಡ್ತಾ ಇದ್ರು. 8 ವರ್ಷ ಮೀರಿತ್ತು ಅಂತ ಹೇಳಿದ್ರೆ ನಿಮಗೆ 1ನೇ ತರಗತಿಗೆ ಸೇರಿಸೋದಕ್ಕೆ ಆಗೋದಿಲ್ಲ ನಿಮ್ಮ ಮಕ್ಕಳನ್ನ. ಹಾಗಾಗಿ ಏಜ್ ಅನ್ನು ನೋಡಿಕೊಂಡು ನಿಮ್ಮ ಮಕ್ಕಳ ಅಡ್ಮಿಷನ್ ಅನ್ನು ಮಾಡಿಕೊಳ್ಳೋದು ಸೂಕ್ತ ಅಂತಾನೆ ಹೇಳ್ಬೋದು. ಹೊಸದಾದ ಆದೇಶ ಜಾರಿಯಾಗಿದ್ದು ಇದೀಗ ಮುಂದಿನ ವರ್ಷ 2025-26ನೇ ಶೈಕ್ಷಣಿಕ ಸಾಲಿನಿಂದ ಈ ನಿಯಮ ಅನ್ವಯವಾಗಲಿದೆ. ಇದರ ಅನುಸಾರ 8 ವರ್ಷ ಮೀರಿದ್ರೆ ನೀವು 1ನೇ ಕ್ಲಾಸಿಗೆ ನಿಮ್ಮ ಮಕ್ಕಳನ್ನ ಸೇರಿಸೋದಕ್ಕಾಗೋದಿಲ್ಲ. ಹಾಗಾಗಿ ವಯೋಮಿತಿಯನ್ನು ನೋಡಿಕೊಂಡು ನೀವು ಅಡ್ಮಿಷನ್ಸ್ ಅನ್ನು ಮಾಡೋದು ತುಂಬಾನೇ ಉತ್ತಮ ಅಂತಾನೆ ಹೇಳ್ಬೋದು. ಸೊ 1ನೇ ತರಗತಿ ಪ್ರವೇಶಕ್ಕಿದ್ದ ಮಕ್ಕಳ ಗರಿಷ್ಠ ವಯೋಮಿತಿಯನ್ನು 8 ವರ್ಷಕ್ಕೆ ಹೆಚ್ಚಿಸಿ ಶಾಲಾ ಶಿಕ್ಷಣ ಮತ್ತು ಸುರಕ್ಷತಾ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಮುಂದಿನ ವರ್ಷ 2025-26ನೇ ಸಾಲಿನಿಂದ ಈ ಒಂದು ನಿಯಮ ಜಾರಿಯಾಗಲಿದೆ.